ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ತುಂಬ ಯೂಸ್ಫುಲ್ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ ನಂತರ ಸ್ಲೀವ್ಸ್ ಹಾರ್ಮೋಲ್ ಕಂಕುಳ ಜಾಗದಲ್ಲಿ ಕರೆಕ್ಟಾಗಿ ಪ್ಲಸ್ ಮಾರ್ಕ್ ಬರೋದಿಲ್ಲ. ತುಂಬ ಜನಕ್ಕೆ ಈ ಡೌಟ್ ಇದೆ. ಈ ಪ್ರಾಬ್ಲಮ್ ಅನ್ನೋದು ಏನಕ್ಕೆ ಬರುತ್ತೆ, ಯಾವುದರಿಂದ ಬರುತ್ತೆ, ಅದಕ್ಕೆ ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೇಜರಾಗಿ ಇದು ಫಸ್ಟು ಕಟಿಂಗಲ್ಲಿ ಒಂದು ಮಿಸ್ಟೇಕ್ ಮಾಡ್ತೀರಾ, ನಂತರ ಸ್ಟಿಚಿಂಗಲ್ಲಿ 2 ಮಿಸ್ಟೇಕ್ ಮಾಡ್ತೀರಾ. ಈ 3 ಮಿಸ್ಟೇಕ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದು ಪ್ಲಸ್ ಮಾರ್ಕ್ ಬಂದ್ರೇ ನಮಗೆ ಪರ್ಫೆಕ್ಟಾಗಿ ನಾವು ಕಟ್ ಮಾಡಿರುವಂಥ ಹಾರ್ಮೋಲ್ ಶೇಪು ಕೂತ್ಕೊಳ್ಳುತ್ತೆ. ಪ್ಲಸ್ ಮಾರ್ಕ್ ಬಂದಿಲ್ಲ, ಹೆಚ್ಚು ಕಡಿಮೆ ಬಂತು ಅಂದರೆ ಅದನ್ನು ತೋರಿಸ್ತೀನಿ ಯಾವ ರೀತಿ ಅನ್ನೋದು, ಹೆಚ್ಚು ಕಡಿಮೆ ಯಾವ ರೀತಿ ಬರುತ್ತೆ ಅನ್ನೋದು. ಆ ಹೆಚ್ಚು ಕಡಿಮೆ ಬಂತು ಅಂದರೆ ಆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ನಾವು ಏನು ಕಟ್ ಮಾಡಿರ್ತೀವೋ ಆ ಶೇಪ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ಶೇಪ್ ಹೆಚ್ಚು ಕಡಿಮೆ ಆದಾಗ ಹಾರ್ಮೋಲ್ಸಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಸ್ಲೀವ್ಸು ಹಾರ್ಮೋಲಲ್ಲಿ ಪರ್ಫೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ, ಇರಿಟೇಷನ್ ಆಗ್ತಾ ಇರುತ್ತೆ, ಪರ್ಫೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಯಾಕಂದರೆ ಶೇಪು ಪರ್ಫೆಕ್ಟಾಗಿ ಇರೋದಿಲ್ಲ, ಹಾಗಾಗಿ ಕಂಕುಳಲ್ಲಿ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಅದು ನಾವು ಚಿಕ್ಕ ಪ್ರಾಬ್ಲಮ್ ಅಂದ್ಕೊಳ್ತೀವಿ, ಅದರಿಂದ ಕೂಡ ನಮಗೆ ಹಾರ್ಮೋಲ್ ರಿಂಕಲ್ಸ್ ಬರುತ್ತೆ. ಬ್ಲೌಸು ಹಾಕ್ಕೊಂಡಾಗ ಇರಿಟೇಷನ್ನು ಆಗ್ತಾ ಇರುತ್ತೆ. ಆ ಪ್ರಾಬ್ಲಮ್ಮು ಯಾವುದು, ಅದನ್ನು ಏನು ಮಾಡಬೇಕು, ಅದಕ್ಕೆ ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಈ ಟಿಪ್ಸು ಖಂಡಿತವಾಗ್ಲೂ ಯೂಸ್ ಆಗೇ ಆಗುತ್ತೆ. ವಿಡಿಯೋನ ಸಾಧ್ಯವಾದಷ್ಟು ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಹಾಗೆ ನೀವಿನ್ನೂ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಿಮಗೆ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ, ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಈ ಮೆಜರ್ಮೆಂಟ್ ಬ್ಲೌಸಲ್ಲಿ ನೋಡಿ, ಈ ಹಾರ್ಮೋಲ್ಸ್ನಲ್ಲಿ ಕಂಕುಳದ ಜಾಗದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಕಡೆ ಪ್ಲಸ್ ಮಾರ್ಕ್ ಇದೆ, ಕಾಣಿಸ್ತಾ ಇದೆ ಅಲ್ವಾ, ಕ್ಲಿಯರಾಗಿ ಪ್ಲಸ್ ಮಾರ್ಕ್ ಇದೆ ನೋಡಿ. ಈ ಸ್ಲೀವ್ ಜಾಯಿಂಟು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಇಲ್ಲಿಂದ ಸ್ಲೀವ್ಸ್ನ ಜಾಯಿಂಟ್ ಮಾಡ್ತೀವಲ್ವ, ಈ ಕಡೆ ಸೈಡು, ಮತ್ತು ಈ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಹಾರ್ಮೋಲ್ಗೆ ಈ ಸ್ಲೀವ್ಸ್ನ ಅಟ್ಯಾಚ್ ಮಾಡುವಾಗ 2 ಈ ರೀತಿ ಪ್ಲಸ್ ಮಾರ್ಕಲ್ಲಿ ಇರಬೇಕು. ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ವ, ಈ ರೀತಿ ಪ್ಲಸ್ ಮಾರ್ಕಲ್ಲಿ ಇರಬೇಕು. ಈ ಕಡೆ ಸೈಡು ನೋಡಿ ಹೆಚ್ಚು ಕಡಿಮೆ ಇದೆ, ಕಾಣಿಸ್ತಾ ಇದೆ ಅಲ್ವ, ಒಂದು ಕೆಳಗಡೆ ಸೈಡ್ ಇದೆ, ಮೇಲ್ಗಡೆ ಸೈಡ್ ಇದೆ, ಅಂದರೆ ಸ್ಲೀವ್ಸು ಹೆಚ್ಚು ಕಡಿಮೆ ಅಟ್ಯಾಚ್ ಇದೆ. ಈ ರೀತಿ ಮಾಡೋದ್ರಿಂದ ಇಲ್ಲಿ ಹಾರ್ಮೋಲ್ ಶೇಪ್ ಅನ್ನೋದು ಏನಾಗುತ್ತೆ ಅಂದರೆ ಹೆಚ್ಚು ಕಡಿಮೆ ಆಗುತ್ತೆ. ಈ ರೀತಿ ಹೆಚ್ಚು ಕಡಿಮೆ ಆದಾಗ ಹಾರ್ಮೋಲ್ ಶೇಪು ನಾವು ತೆಗೆದಿರೋದೇ ಒಂದು ಅರ್ಧ ಇಂಚು, ಅದಕ್ಕಿಂತ ಒಂದು ಪಾಯಿಂಟ್ ಕಡಿಮೆ ಇಲ್ಲ ಅರ್ಧ ಇಂಚು ಶೇಪ್ನ ಕಟ್ ಮಾಡಿರ್ತೀವಿ. ಈ ರೀತಿ ಕಾಲು ಇಂಚ್ ಹೆಚ್ಚು ಕಡಿಮೆ ಆಯಿತು ಅಂದರೆ ಶೇಪ್ ಅನ್ನೋದು ಚೇಂಜ್ ಆಗುತ್ತೆ. ಚೇಂಜ್ ಆದಾಗ ಕಂಕುಳದ ಕೆಳಗಡೆನೇ ರಿಂಕಲ್ಸ್ ಅನ್ನೋದು ಬರುತ್ತೆ. ಇದಕ್ಕೆ ಫಸ್ಟ್ ಏನು ಮಾಡಬೇಕು ಅಂದರೆ, ಕಟಿಂಗಲ್ಲಿ ಇದೆ ಫಸ್ಟು. ಈಗ ನಾನು ಒಂದು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ, ಇದು ಲೈನಿಂಗು. ಜನರಲ್ಲಾಗಿ ಸ್ಲೀವ್ಸ್ನ ಕಟ್ ಮಾಡೋದಕ್ಕೆ ನಾವು ಈ ರೀತಿ ಫೋಲ್ಡಿಂಗ್ನ ಮಾಡ್ಕೊಳ್ತೀವಿ. ಫಸ್ಟು ನಾವು ಒಂದು ಅರ್ಧ ಇಂಚಿಗೆ ಸ್ಟ್ರೈಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತೀವಿ, ಕರೆಕ್ಟಾ. ನೆಕ್ಸ್ಟ್ ಇದಾದ ನಂತರ ಸ್ಲೀವ್ ಲೂಸು, ಸ್ಲೀವ್ ಲೆಂತು, ಹಾರ್ಮೋಲ್ ಡೌನಿಂಗು, ಶೇಪು ಇವೆಲ್ಲ ಮಾರ್ಕ್ ಮಾಡ್ಕೊಳ್ತೀವಿ. ಈ ರೀತಿ ಲೈನಿಂಗ್ ಮೇಲೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತೀವಿ. ಈ ರೀತಿ ಕಟ್ ಮಾಡುವಾಗ ಕರೆಕ್ಟಾಗಿರುತ್ತೆ, ಸ್ಲೀವ್ಸ್ ಅನ್ನೋದು ಕರೆಕ್ಟ್ ಇರುತ್ತೆ. ಬಟ್ ಮಿಸ್ಟೇಕ್ ಎಲ್ಲಾಗುತ್ತೆ ಅನ್ನೋದು ತೋರಿಸ್ತೀನಿ. ಈಗ ಇದು ಸ್ಲೀವ್ಸ್ ಕಟ್ ಮಾಡಿದ್ದೀನಿ, ಇದರಲ್ಲಿ ಫ್ರಂಟ್ ಮತ್ತು ಬ್ಯಾಕು ಶೇಪ್ನ ಕಟ್ ಮಾಡ್ಕೊಳ್ತೀವಿ. ಈ ರೀತಿ ಫ್ರಂಟ್ ಮತ್ತು ಬ್ಯಾಕ್ನ ಶೇಪ್ ಕಟ್ ಮಾಡಿಕೊಂಡ ನಂತರ, ಫ್ರಂಟ್ ಶೇಪ್ ಕಟ್ ಮಾಡಿದ ನಂತರ ಇದನ್ನು ಹಾಗೆ ಮತ್ತೆ ಫೋಲ್ಡ್ ಮಾಡಬೇಕು. ಸ್ಲೀವ್ಸ್ನ ಫೋಲ್ಡ್ ಮಾಡಿಬಿಟ್ಟು ಮತ್ತೊಂದು ಸರಿ ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಬೇಕು. ಫಸ್ಟು ಜೋಡಿಸ್ಕೊಂಡು ನಂತರ ಈ ಫ್ರಂಟ್ ಶೇಪ್ ಏನು ಕಟ್ ಮಾಡಿರ್ತೀವೋ ಆ ಫ್ರಂಟ್ ಶೇಪ್ನ ನೋಡಿಕೊಂಡು ಬ್ಯಾಕ್ ಸೈಡ್ ಶೇಪು, ಓಕೆನಾ, ಈ ಜಾಗದಲ್ಲಿ, ಅಂದರೆ ಈ ಜಾಗದಲ್ಲಿ ಈ ನಾಚ್ ಮಾಡ್ತೀವಿ ನೋಡಿ, ಈ ಜಾಗದಲ್ಲಿ 2 ಸ್ಲೀವ್ಸು ಸಮಾನವಾಗಿರಬೇಕು, ಹೆಚ್ಚು ಕಡಿಮೆ ಇರಬಾರ್ದು. ಇಲ್ಲಿಂದ ಬ್ಯಾಕ್ ಸೈಡು ಶೇಪ್ ಅನ್ನೋದು ಫ್ರಂಟ್ ಸೈಡ್ ಶೇಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಶೇಪ್ನ ಕಟ್ ಮಾಡ್ಕೊಳ್ಬೇಕು.
ಈ ಜಾಗದಲ್ಲಿ ಎರಡು ಸಮಾನವಾಗಿರಬೇಕು. ಇದನ್ನು ಫಸ್ಟ್ ಗಮನ ಇಟ್ಟು ನೋಡಿ. ಇಲ್ಲಿ ಮತ್ತು ಈ ಕಡೆ ಸೈಡ್ ಇಲ್ಲಿ ಸಮಾನವಾಗಿರಬೇಕಿದು. ಇವೆರಡು ಕರೆಕ್ಟಾಗಿರಬೇಕು, ಹೆಚ್ಚು ಕಡಿಮೆ ಇರಬಾರ್ದು. ಸ್ಲೀವ್ ಈ ರೀತಿ ಫೋಲ್ಡಿಂಗ್ ಮಾಡಿ ನೋಡಿದಾಗ ಕರೆಕ್ಟಾಗಿರಬೇಕು. ಈ ರೀತಿ ನೀವು ಫಸ್ಟು ನೋಡಿಕೊಂಡು ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ಮೇನ್ ಕ್ಲಾತ್ ತೊಗೊಂಡು ಮೇನ್ ಕ್ಲಾತ್ ನಾರ್ಮಲಾಗಿ ಕಟ್ ಮಾಡ್ಕೊಳ್ತೀರಲ್ವ, ಈ ಮೇನ್ ಕ್ಲಾತ್ನ ಪಕ್ಕ ಮಾಡುವಾಗ ಕರೆಕ್ಟಾಗಿ ಜೋಡಿಸ್ಕೊಂಡು ಕ್ಲಾತ್ನ ಈ ಅರ್ಧ ಇಂಚ್ ಮಾರ್ಜಿನ್ ನಾವೇನು ಮಾರ್ಕ್ ಮಾಡಿರ್ತೀವೋ ಅದಕ್ಕೆ ಈ ರೀತಿ ಫಸ್ಟ್ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಈ ಹೊಲಿಗೆನ ಹಾಕ್ಕೊಂಡಾಗ ಓಕೆನಾ, ಈ ಕಡೆ ಸೈಡು ಸಮಾನವಾಗಿ ಹಾಕ್ಕೊಳ್ಬೇಕು. ಒಂದು ಕಡೆ ಸ್ವಲ್ಪ ಜಾಸ್ತಿ ತಗೊಳ್ಳೋದು, ಒಂದು 1/4 ಇಂಚು, ಒಂದು ಕಡೆ ಕಡಿಮೆ ತಗೊಳ್ಳೋದು ಮಾಡಿದರೆ ಈ ವಿಡ್ತ್ ಅನ್ನೋದು ಹೆಚ್ಚು ಕಡಿಮೆ ಆಗುತ್ತೆ. ಇದ್ರ ಮೇಲೆ ಗಮನ ಇರಲಿ. ಇದು ಸ್ಲೀವ್ಸು ಯಾವ ರೀತಿ ಬೇಕಾದರೂ ಪಕ್ಕ ಮಾಡ್ಬೋದು. ಒಂದು ಹಾಗೆ ಸ್ಟಿಚ್ ಮಾಡಿಬಿಟ್ಟು ಪಲ್ಟಾಯಿಸ್ಬೋದು, ಇಲ್ಲ ಅಂದರೆ ಮೇನ್ ಕ್ಲಾತ್ನ ಲೈನಿಂಗಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೋದು. ನಾನು ಜಸ್ಟ್ ನಿಮಗೆ ತೋರಿಸೋದಕ್ಕೆ ಹಾಗೆ ಪಕ್ಕ ಮಾಡ್ತೀನಿ. ಜಸ್ಟ್ ನಮ್ಗೆ ಇಂಪಾರ್ಟೆಂಟ್ ಏನು ಅಂದರೆ ಈ ಲೈನಿಂಗ್ ಮೇಲೆ 1/2 ಇಂಚ್ ತೊಗೊಂಡಿರ್ತೀವಲ್ವ ಕಚ್ಚಾ, ಆ 1/2 ಇಂಚು ಈ ಕಡೆ ತುದಿಯಿಂದ ಈ ಕಡೆ ತುದಿವರೆಗೂ ಕರೆಕ್ಟಾಗಿ ಒಂದೇ ಲೆವೆಲಲ್ಲೇ ಸ್ಟಿಚ್ನ ಮಾಡ್ಕೊಳ್ಬೇಕು. ಆಗ ಈ ವಿಡ್ತ್ ಅನ್ನೋದು ಕರೆಕ್ಟ್ ಇರುತ್ತೆ. ನಾವು ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆನ ಸ್ಟಿಚ್ ಮಾಡಿಕೊಂಡ್ರೆ ವಿಡ್ತು ಫಸ್ಟ್ ಅಲ್ಲೇ ಹೆಚ್ಚು ಕಡಿಮೆ ಆಗುತ್ತೆ. ಇದು ಗಮನ ಇಟ್ಕೊಳ್ಳಿ. ಇದಾದ ನಂತರ ಸ್ಲೀವ್ಸ್ನ ಪಕ್ಕ ಮಾಡ್ತಿರಲ್ವ, ಈ ರೀತಿ ಪಕ್ಕ ಮಾಡಬೇಕಾದ್ರೂ ಒಂದು ಕಡೆ ಸ್ವಲ್ಪ ಈ ರೀತಿ ಮೇನ್ ಕ್ಲಾತ್ನ ಜಾಸ್ತಿ ಬಿಟ್ಟು, ಓಕೆನಾ, ಈ ರೀತಿ ಮೇನ್ ಕ್ಲಾತ್ನ ಜಾಸ್ತಿ ಬಿಟ್ಟು ಲೈನಿಂಗ್ ಅಟ್ಯಾಚ್ ಮಾಡೋದು, ಒಂದು ಕಡೆ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡೋದು. ಇದರಲ್ಲೂ ನಮಗೆ ಈ ವಿಡ್ತ್ ಅನ್ನೋದು ಹೆಚ್ಚು ಕಡಿಮೆ ಆಗುತ್ತೆ. ಇದನ್ನು ನೋಡ್ಕೊಳ್ಬೇಕು ನೀವು. ಎರಡೂ ಕಡೆಯೂ ಲೈನಿಂಗ್ನ ಈ ರೀತಿ ಕರೆಕ್ಟಾಗಿ ಸಮಾನವಾಗಿ ಲೈನಿಂಗು ಮತ್ತು ಮೇನ್ ಕ್ಲಾತು ಸಮಾನವಾಗಿ ಇಟ್ಕೊಂಡು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಇದು ನಿಮಗೆ ಗೊತ್ತಿರಬೇಕು. ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಅದು ಆಟೋಮೆಟಿಕ್ ಸರಿ ಹೋಗುತ್ತೆ. ಮತ್ತು ಈ ಎಕ್ಸ್ಟ್ರಾ ಮೇನ್ ಕ್ಲಾತ್ನ ಕಟ್ ಮಾಡ್ತಿರಲ್ವ, ಆಗಲೂ ಅಷ್ಟೇ ಒಂದು ಕಡೆ ಈ ರೀತಿ ಜಾಸ್ತಿ ಕಟ್ ಮಾಡೋದು, ಒಂದು ಕಡೆ ಕಡಿಮೆ ಕಟ್ ಮಾಡೋದು, ಈ ರೀತಿ ಮಾಡ್ತಾರೆ. ಲೈನಿಂಗು ಏನಿರುತ್ತೋ ಶೇಪು ಕರೆಕ್ಟಾಗಿ ಆ ಲೈನಿಂಗ್ ಶೇಪ್ ಪ್ರಕಾರವಾಗಿ ನೀವು ಮೇನ್ ಕ್ಲಾತ್ನ ಕಟ್ ಮಾಡ್ಕೊಳ್ಬೇಕು. ಮೈನ್ ಕ್ಲಾತು ಒಂದು ಕಡೆ ಜಾಸ್ತಿ ಬಿಡೋದು, ಒಂದು ಕಡೆ ಕಡಿಮೆ ಬಿಡೋದು, ಹೊಸದಾಗಿ ಪ್ರಾಕ್ಟೀಸ್ ಮಾಡೋರು ತುಂಬ ಜನ ಆ ತಪ್ಪನ್ನ ಮಾಡ್ತಾರೆ. ಆ ತಪ್ಪನ್ನ ಮಾಡಬಾರ್ದು. ಓಕೆ, ಸ್ಲೀವ್ಸ್ನ ಕಟ್ ಮಾಡೋದ್ರಲ್ಲಿ ಅಷ್ಟು ನೀವು ನೋಡ್ಕೊಳ್ಬೇಕು. ಒಂದು ವೇಳೆ ನಾನು ಇಲ್ಲಿವರೆಗೂ ತಿಳಿಸಿರುವಂಥ ಪಾಯಿಂಟ್ಸು ಸ್ಲೀವ್ಸ್ನ ಕಟ್ ಮಾಡಬೇಕಾದ್ರೆ ಲೈನಿಂಗ್ನ ಸಮಾನವಾಗಿ ಈ ವಿಡ್ತ್ನ ನೋಡ್ಕೊಳ್ಳೋದಾಗಲಿ, ಮತ್ತು ಪಕ್ಕ ಮಾಡಬೇಕಾದ್ರೆ ಒಂದು ಕಡೆ ಎಕ್ಸ್ಟ್ರಾ ಮೇನ್ ಕ್ಲಾತ್ನ ಜಾಸ್ತಿ ಬಿಡೋದು, ಒಂದು ಕಡೆ ಕಡಿಮೆ ಬಿಡೋದು, ಈ ರೀತಿ ಮಾಡಿ ಈ ಸ್ಲೀವ್ಸ್ನ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದಾಗಲಿ, ಈ ಪಾಯಿಂಟ್ಸ್ ಏನು ಹೇಳಿದನು ಇದು ಯಾವುದು ನೀವು ಮಾಡೋಕ್ಕಾಗಿಲ್ಲ ಅಂದ್ರೂ ಈ ರೀತಿ ಕಂಪ್ಲೀಟ್ ಸ್ಲೀವ್ಸ್ನ, ಇದು ಗಮನ ಇಟ್ಟು ಕೇಳಿ, ಕಂಪ್ಲೀಟ್ ಈ ರೀತಿ ಸ್ಲೀವ್ಸ್ನ ರೆಡಿ ಮಾಡ್ಕೊಂಡ ನಂತರ ಒಂದು ಸಾರಿ ಫೋಲ್ಡ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ಕಡೆ ಸೈಡು ಈ ತುದಿ ಸಮಾನವಾಗಿ ನೋಡಿಕೊಂಡು, ಹಾಗೆ ಈ ಕಡೆ ಸೈಡು ಈ ವಿಡ್ತು, ಈ ಶೇಪು ಮತ್ತು ಈ ವಿಡ್ತ್ ಅನ್ನೋದು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇದು ಕರೆಕ್ಟ್ ಇತ್ತು ಅಂದರೆ ಇಲ್ಲಿ ಸ್ಟಿಚಿಂಗಲ್ಲಿ ಇನ್ನು ಮಿಕ್ಕಿದ್ದು ಸರಿ ಹೋಗುತ್ತೆ. ಇಲ್ಲೇನಾದರೂ ಒಂದು ವೇಳೆ ಈ ರೀತಿ ಹೆಚ್ಚು ಕಡಿಮೆ ಇತ್ತು ಅಂದ್ಕೊಳ್ಳಿ, ಓಕೆನಾ, ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿ ಹೆಚ್ಚು ಕಡಿಮೆ ಇತ್ತು ಅಂದ್ಕೊಳ್ಳಿ, ನೀವು ಚೆಕ್ ಮಾಡಿಲ್ಲ ಅಂದರೆ ಈ ಹೆಚ್ಚು ಕಡಿಮೆ ಅನ್ನೋದು ಹಾಗೇ ಇರುತ್ತೆ. ನೀವು ಸ್ಲೀವ್ ಅಟ್ಯಾಚ್ ಮಾಡಿದಾಗ ಕಂಕುಳಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಆಗುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟು, ನೀವು ಸ್ಲೀವ್ಸ್ ಕಂಪ್ಲೀಟ್ ರೆಡಿ ಆದ ನಂತರ ಇದನ್ನೊಂದು ಸಾರಿ ಚೆಕ್ ಮಾಡಿಕೊಂಡು ಇಲ್ಲೇನಾದರೂ ಶೇಪ್ ಹೆಚ್ಚು ಕಡಿಮೆ ಇತ್ತು ಅಂದರೆ ಒಂದು ಸಾರಿ ಎರಡನ್ನೂ ಲೆವೆಲ್ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಇದರಲ್ಲೇ ನಿಮಗೆ 50% ಸ್ಲೀವ್ಸ್ ಹೆಚ್ಚು ಕಡಿಮೆ ಬರೋದು ಆರ್ಮೋಲ್ಸಲ್ಲಿ ಅವಾಯ್ಡ್ ಆಗುತ್ತೆ. 50% ಇದರಲ್ಲೇ ಅವಾಯ್ಡ್ ಆಗುತ್ತೆ. ಕಂಪ್ಲೀಟ್ ಒಂದು ಸಾರಿ ಸ್ಲೀವ್ಸ್ನ ರೆಡಿ ಮಾಡ್ಕೊಂಡ ನಂತರ ಈ ಚೆಕ್ ಮಾಡೋದು ಪ್ರತಿ ಸಾರಿ ನೀವು ಎಷ್ಟು ಬ್ಲೌಸ್ ಹೊಲಿದ್ರೂ, ಎಷ್ಟು ಡ್ರೆಸ್ಸಸ್ ಹೊಲಿದ್ರೂ ಸ್ಲೀವ್ಸ್ನ ರೆಡಿ ಮಾಡಿದ ನಂತರ ಈ ರೀತಿ ಒಂದು ಸಾರಿ ಫೋಲ್ಡ್ ಮಾಡಿ ಈ ವಿಡ್ತ್ನ, ಈ ಸ್ಲೀವ್ಸ್ ಫೋಲ್ಡ್ ಮಾಡ್ಕೊಂಡ ನಂತರ ಇಲ್ಲಿಂದ ಈ ವಿಡ್ತು ಸಮಾನವಾಗಿ ಇದೆಯೋ ಇಲ್ಲವೋ ಅಂತ
ಕಂಪಲ್ಸರಿ ನೀವು ಚೆಕ್ ಮಾಡ್ಕೊಳ್ಳೇಬೇಕು. ಹಾಗಾದ್ರೇ ನಿಮ್ಗೆ ಅದು ಹೆಚ್ಚು ಕಡಿಮೆ ಬರೋದು ಅವಾಯ್ಡ್ ಆಗುತ್ತೆ. ಆ ರೀತಿ ಆದ ನಂತರ ನೆಕ್ಸ್ಟ್ ಸ್ಟಿಚಿಂಗಲ್ಲಿ ಏನು ಮಾಡ್ತೀರಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ, ಓಕೆನಾ, ಈ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀರಲ್ವ, ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಮಾರ್ಜಿನ್ ಅನ್ನೋದು ನೀವು ಇದರಲ್ಲಿ 1/4 ಇಂಚ್ ಬಿಟ್ಟರೆ 1/4 ಇಂಚು, ಅರ್ಧ ಇಂಚ್ ಬಿಟ್ಟರೆ ಅರ್ಧ ಇಂಚು, ಒಂದು ಕಡೆ 1/4 ಇಂಚನ್ನ ಅಟ್ಯಾಚ್ ಮಾಡೋದು, ಒಂದು ಕಡೆ ಅರ್ಧ ಇಂಚ್ ಅಟ್ಯಾಚ್ ಮಾಡೋದು ಮಾಡಬಾರ್ದು. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಸ್ಲೀವ್ಸು ಮತ್ತು ಈ ಆರ್ಮೋಲ್ಸು ಹೆಚ್ಚು ಕಡಿಮೆ ಬರುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ ಈ ಸ್ಲೀವ್ಸ್ನ ತುಂಬ ಎಳೆದು ತುದಿಗೆ ಹೊಲಿಗೆ ಹಾಕ್ತಾರೆ. ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಹೆಚ್ಚು ಕಡಿಮೆ ಆಗುತ್ತೆ. ಪರ್ಫೆಕ್ಟ್ ಇರಬೇಕು, ಓಕೆನಾ, ಪರ್ಫೆಕ್ಟ್ ಇದ್ರೇ ಬ್ಲೌಸ್ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಬರೋದು, ಇಲ್ಲಾಂದರೆ ಬರೋದಿಲ್ಲ. ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಮಾರ್ಜಿನ್ನು ನೀವು 1/4 ಇಂಚ್ ಇದ್ದರೆ 1/4 ಇಂಚು, ಅರ್ಧ ಇಂಚ್ ಬಿಟ್ಟಿದ್ರೆ ಅರ್ಧ ಇಂಚು, ಅಷ್ಟನ್ನೇ ಕಂಪ್ಲೀಟಾಗಿ ನೀವು ಮಾರ್ಜಿನ್ ನೋಡ್ಕೊಂಡು ಅಟ್ಯಾಚ್ ಮಾಡಬೇಕು. ಒಂದು ವೇಳೆ ನಿಮಗೆ ಸ್ಲೀವ್ ನಾಚ್ ಟು ನಾಚ್ ಈ ಕಂಕುಳಲ್ಲಿ ಮ್ಯಾಚ್ ಆಗಿಲ್ಲ ಅಂದರೆ ಸ್ಲೀವ್ಸ್ನ ಒಂದು ಸಾರಿ ಈ ಸ್ಲೀವ್ಸ್ ಏನಾದರೂ ಕಡಿಮೆ ಬಂದರೆ ಹಾರ್ಮೋಲ್ ಜಾಸ್ತಿ ಮಾಡಿಕೊಂಡು ಸ್ಲೀವ್ ಶೇಪ್ನ ಮತ್ತೆ ಕಟ್ ಮಾಡಿಕೊಂಡು ಬಾಡಿಗೆ ಅಟ್ಯಾಚ್ ಮಾಡಬೇಕು. ಎಳೆದು ನೀವು ಅಟ್ಯಾಚ್ ಮಾಡಿದರೆ ಹೆಚ್ಚು ಕಡಿಮೆ ಅನ್ನೋದಾಗುತ್ತೆ. ಈ ರೀತಿ ಆದ ನಂತರ ಸೈಡ್ ಫಿಟ್ಟಿಂಗ್ ಮಾಡ್ತಿರಲ್ವ, ಈ ಸೈಡ್ ಫಿಟ್ಟಿಂಗ್ ಮಾಡುವಾಗ ಫಸ್ಟು ಈ 2 ಸ್ಲೀವ್ಸ್ನ ಜೋಡಿಸ್ಕೊಂಡು ಸ್ಲೀವ್ಸಿಂದ ಹಾರ್ಮೋಲ್ವರೆಗೂ ಇಲ್ಲಿವರೆಗೂ, ಈ ಸ್ಲೀವ್ಸಿಂದ ಈ ಹಾರ್ಮೋಲ್ ನಾಚ್ವರೆಗೂ ಫಸ್ಟ್ ಒಂದು ಹೊಲಿಗೆ ಹಾಕ್ಕೊಳ್ಳಿ ಇಲ್ಲಿಂದ, ಓಕೆನಾ. ಕೆಳಗಡೆ ಸೈಡ್ ಸ್ಲೀವ್ಸ್ನ ಮಾರ್ಜಿನ್ನು, ಮೇಲ್ಗಡೆ ಸೈಡ್ ಸ್ಲೀವ್ ಮಾರ್ಜಿನ್ ಎರಡನ್ನೂ ಜೋಡಿಸ್ಕೊಂಡು ಈ ಒಳಗಡೆ ಸೈಡು ಕರೆಕ್ಟಾಗಿ ಸಮಾನವಾಗಿ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಇಲ್ಲಿಗೆ ಒಂದು ಹೊಲಿಗೆನ ಹಾಕಿ, ಇಲ್ಲಿ ಒಂದು ಹೊಲಿಗೆನ ಹಾಕ್ಕೊಂಡು ಸ್ವಲ್ಪ ರಫ್ ಮಾಡಿ ಅಲ್ಲಿ ಕಟ್ ಮಾಡಿ, ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಹೊಲಿಗೆ ಹಾಕಬೇಕು. ಒಂದು ವೇಳೆ ಏನಾದರೂ ಬಾಡೀಲಿ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಹೆಚ್ಚು ಕಡಿಮೆ ಏನಾದರೂ ಇತ್ತು ಅಂದರೆ ಈ 4th ಡಾಟ್ ಇರುತ್ತೆ, ಇದನ್ನು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋದು ಇಲ್ಲ ಕಡಿಮೆ ಇಟ್ಕೊಳ್ಳೋದು ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಮಾಡ್ಕೊಳ್ಬೋದು. ಬಟ್ ಈ ಸ್ಲೀವ್ಸಲ್ಲಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ಲೀವ್ಸ್ ಫಸ್ಟು ಇಲ್ಲಿಂದ ನೀವು ಇಲ್ಲಿವರೆಗೂ ಫಸ್ಟ್ ಒಂದು ಸ್ಟಿಚ್ನ ಮಾಡಿಕೊಂಡು ಇಲ್ಲಿಂದ ಮತ್ತು ಇಲ್ಲಿಗೆ ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ಆಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಈ ಪ್ಲಸ್ ಮಾರ್ಕ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಬೇಕು. ಇದು ನಿಮಗೆ ಹೊಸದಾಗಿ ನೀವು ಕಲಿತಾ ಇರಬೇಕಾದ್ರೆ ಮೈಂಡಲ್ಲಿ ನೀವು ಇದನ್ನ ಇಟ್ಕೊಳ್ಬೇಕು. ಪ್ರತಿ ಸಾರಿ ನೀವು ಚೆಕ್ ಮಾಡ್ಕೊಳ್ಬೇಕು. ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಆಟೋಮೆಟಿಕ್ ಸರಿ ಹೋಗುತ್ತೆ. ಮೇಜರಾಗಿ ಒಂದು ಪಾಯಿಂಟ್ ಅಂತೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸ್ಲೀವ್ಸ್ನ ಪಕ್ಕ ಮಾಡಿದ ನಂತರ ಲೈನಿಂಗು ಮೇನ್ ಕ್ಲಾತ್ ಎಲ್ಲ ಅಟ್ಯಾಚ್ ಮಾಡಿದ ನಂತರ ಈ ರೀತಿ ಒಂದು ಸಾರಿ ಫೋಲ್ಡ್ ಮಾಡಿ ಈ ವಿಡ್ತು ಸಮಾನವಾಗಿ ಇದೆಯೋ ಇಲ್ವೋ ಅಂತ ಇದನ್ನು ಕಂಪಲ್ಸರಿ ಚೆಕ್ ಮಾಡಿ. ಇದನ್ನು ಚೆಕ್ ಮಾಡಿದರೆ ನಿಮಗೆ 50% ಪ್ಲಸ್ ಮಾರ್ಕ್ ಬರದೇ ಇರೋ ಥರ ಅವಾಯ್ಡ್ ಆಗುತ್ತೆ. ಮತ್ತು ಸ್ಲೀವ್ ಅಟ್ಯಾಚ್ ಮಾಡಿದಾಗ ಎಳಿಬೇಡಿ. ಹಾರ್ಮೋಲ್ಸ್ ಏನಾದರೂ ಕಡಿಮೆ ಬಂದರೆ ಮತ್ತೆ ರೀಕಟಿಂಗ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ರೀಕಟಿಂಗ್ ಮಾಡಿಕೊಂಡು ಒಂದೇ ಲೆವೆಲ್ ಮಾರ್ಜಿನಲ್ಲಿ ಸ್ಲೀವ್ ಅಟ್ಯಾಚ್ ಮಾಡಿ. ನೆಕ್ಸ್ಟು ಫಸ್ಟು ಸ್ಲೀವಿಂದ ಹಾರ್ಮೋಲ್ವರೆಗೂ ಒಂದು ಹೊಲಿಗೆ ಹಾಕ್ಕೊಳ್ಳಿ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ. ನಂತರ ಈ ಕೆಳಗಡೆ ಸೊಂಟದಿಂದ ಹಾರ್ಮೋಲ್ವರೆಗೂ ನಾಚ್ವರೆಗೂ ಮತ್ತೊಂದು ಹೊಲಿಗೆ ಹಾಕ್ಕೊಳ್ಳಿ. ಅದಾದ ನಂತರ ಸೈಡ್ಗೆ ನೀವು 2-3 ಹೊಲಿಗೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಈ 3 ಪಾಯಿಂಟ್ ಮೇಜರಾಗಿ ನೀವು ಫಾಲೋ ಮಾಡಿದರೆ ನಿಮಗೆ ಆ ಪ್ಲಸ್ ಮಾರ್ಕ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಪ್ಲಸ್ ಮಾರ್ಕ್ ಪರ್ಫೆಕ್ಟಾಗಿ ಬಂತು ಅಂದರೆ ಸ್ಲೀವ್ ಅಟ್ಯಾಚ್ ಮಾಡಿರೋದು ನೀವು ಪರ್ಫೆಕ್ಟಾಗಿ ಮಾಡಿರ್ತೀರ, ಒಂದು ಸೈಡ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ, ಮತ್ತು ಮಾರ್ಜಿನ್ ಒಂದೇ ಲೆವೆಲಲ್ಲಿ ತೊಗೊಂಡಿರ್ತೀರ, ಮತ್ತು ಹಾರ್ಮೋಲ್ ಶೇಪ್ ಅನ್ನೋದು ನೀವು ಏನು ಕಟ್ ಮಾಡಿರ್ತೀರೋ ಶೇಪು ಪರ್ಫೆಕ್ಟಾಗಿ ಆ ಶೇಪು ಪರ್ಫೆಕ್ಟಾಗಿ ಕೂತ್ಕೊಂಡಿರುತ್ತೆ ಬ್ಲೌಸಸಲ್ಲಿ. ಇಷ್ಟು ಪ್ಲಸ್ ಪಾಯಿಂಟ್ಸು ಇರುತ್ತೆ ನೀವು ಈ 3 ಪಾಯಿಂಟ್ಸ್ನ ನೀವು ಫಾಲೋ ಮಾಡಿದರೆ. ಓಕೆನಾ, ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ವಿಡಿಯೋನ ನೋಡಿ ನೀವು ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ನ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಾಧ್ಯವಾದರೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.